ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಗೆ ಆರಂಭದಿಂದಲೇ ಈಗ ಜೂನಿನವರೆಗೆ ಏಕಾದಶದಲ್ಲಿ ಗುರು ಇರುವಂಥದ್ದು. ಏಕಾದಶದಲ್ಲಿ ಗುರು ಇರುವಾಗ ಸ್ಥಾನಮಾನ, ಪ್ರಶಸ್ತಿ, ಸನ್ಮಾನ ಇತ್ಯಾದಿಗಳ ಸಮಾಜದಲ್ಲಿ ಗೌರವಗಳು ಇದೆಲ್ಲ ಸಿಕ್ಕುವಂಥದ್ದು ಕಾಲ. ಮುಂದೆ ಅವನು ಜೂನ್ ನಂತರ ಕರ್ಕಾಟಕಕ್ಕೆ ಬಂದಾಗ ವ್ಯಯಸ್ಥಾನಕ್ಕೆ ಧನ ವ್ಯಯ ಆಗ್ತದೆ ಅಥವಾ ಬುದ್ಧಿ ವ್ಯಯ ಆಗ್ತದೆ. ಎಷ್ಟು ಅಲ್ಲಿ ಆಲೋಚನೆ ಮಾಡಿದರೂ ಸಾಕಾಗುವುದಿಲ್ಲ. ಈ ರೀತಿಯಲ್ಲಿ ಎಲ್ಲ ಬರ್ತದೆ. ಇದು ಯಾಕೆ ಕಾರಣ ಅಂತ ಹೇಳಿದರೆ, ಅವನು ಏಕಾದಶ ಸ್ಥಾನದಲ್ಲಿರುವಾಗ ಅವನು ನೋಡುವುದು ಸಿಂಹದ ತೃತೀಯ ಸ್ಥಾನವನ್ನು ನೋಡುವಂಥದ್ದು. ಅಲ್ಲಿ ಸಹೋದರ ಕಲಹಗಳು, ಮಿತ್ರ ಕಲಹಗಳು ಅಥವಾ ಮಿತ್ರರಲ್ಲಿ ರಾಜ್ಯ ಆಗುವಂಥದ್ದು ಅದೆಲ್ಲ ಸಕಾಲಗಳು. ಕಲಹಕ್ಕೆ ಸಕಾಲ ಅಲ್ಲ. ಏನಾದರೂ ಮನಸ್ತಾಪಗಳಿದ್ದರೆ ಅವರನ್ನು ಹತ್ತಿರ ಇಟ್ಟುಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಮಾಡುವಂಥದ್ದು. ಯಾಕೆಂದರೆ ಒಂದು ಕಡೆಯಿಂದ ಒಳ್ಳೆಯ ಸ್ಥಿತಿಗಳು ಕೂಡ ಬೇರೆ ಗ್ರಹರು ಕೊಡ್ತಾರೆ, ಅದರ ಫಲ ಪಡಿಬೇಕಲ್ವ. ಈಗ ನಿಮಗೇನು ಸ್ಥಾನದಲ್ಲಿ ಉನ್ನತ ಸ್ಥಾನಮಾನ ಸಮಾಜದಲ್ಲಿ ಗೌರವಾದಗಳು ಸಿಕ್ಕಿದರೆ ಯಾವುದೋ ಸಹೋದರರ ಕಲಹ ಇರಲಿದ್ದ ಅದನ್ನು ಮರೀಬೇಕು. ಈಗ ನಮಗೆ ಸಮಾಜ ನಮ್ಮನ್ನು ಗೌರವಿಸಿದೆ, ಆ ಗೌರವವನ್ನು ಉಳಿಸಿಕೊಳ್ಳಬೇಕಾಗಿ ಕೆಲವು ತ್ಯಾಗಗಳನ್ನು ಮಾಡಬೇಕಾಗ್ತದೆ. ಕೆಲವರೇನು ಮಾಡ್ತಾರೆ ಅಂತೇಳಿ, ನಾನು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ, ಇವನೇನು ಮಹಾ ಅಂತ ಹೇಳಿಕೊಂಡು ಸಹೋದರರನ್ನು ತುಳಿಯುವವರು ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಹಾಗೆಲ್ಲ ಮಾಡಿಕೊಂಡ್ರೆ ಅದರ ಫಲ ಮುಂದೆ ಗೊತ್ತಾಗ್ತದೆ ಅಂತೇಳಿ. ಇನ್ನು ಸಿಂಹ ಇದು ಕರ್ಕಾಟಕದಲ್ಲಿ ಇರುವಾಗ ಅವನು ಚತುರ್ಥ ಸ್ಥಾನವನ್ನು, ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಇನ್ನು ಶನಿ ಹೇಗಿರ್ತಾನೆ ಅಂತ ಹೇಳಿದ್ರೆ, ಸಿಂಹಕ್ಕೆ ಅಷ್ಟಮ ಸ್ಥಾನದಲ್ಲಿ ಶನಿ ಇರ್ತಾನೆ. ಅಷ್ಟಮ ಸ್ಥಾನ ದುಃಖದಾಯಕ, ಅವಮಾನಗಳು, ಹಿಂಸೆಗಳು ಇದನ್ನೆಲ್ಲ ಕೊಡುವಂಥದ್ದು ಕಾಲ ಆಗ್ತದೆ. ಅದು ಯಾವುದರಿಂದ ಶನಿ ಹೇಗೆ ಕೊಡ್ತಾನೆ? ಅವನು ನಮ್ಮ ಬುದ್ಧಿಯಲ್ಲೇ ಕೊಡುವಂಥದ್ದು. ನಾವು ಇನ್ನೊಬ್ಬನನ್ನು ತುಳಿದ್ರೆ ಅವನು ನಮಗೆ ತುಳಿತಾನೆ, ಇನ್ನೊಬ್ಬನಿಗೆ ಹಿಂಸೆ ಕೊಟ್ಟರೆ ಅವನು ನಮಗೆ ಹಿಂಸೆ ಕೊಡ್ತಾನೆ. ಅದು ಮಾಡದೆ ತಟಸ್ಥವಾಗಿದ್ದರೆ ಆವಾಗ ನಮಗೆ ಕೆಲವು ರೆಫರೆನ್ಸ್ಗಳು ಬೇಕಾಗ್ತದೆ. ಹೀಗೆ ಮಾಡಿದರೆ ಹೇಗಾದೀತು ಅಂತೇಳಿ ಮಹಾಭಾರತವನ್ನೇ ತಗೊಳ್ಳಿ. ದುರ್ಯೋಧನ ಹೀಗೆ ಮಾಡಿದರೆ ಹೀಗಾದೀತು ಅಂತೇಳಿ ತೋರಿಸಿಕೊಟ್ಟಿದ್ದಾನೆ. ಪಾಂಡವರು ಹೀಗೆ ಮಾಡಿದರೆ ಹೀಗಾಗಿದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಇನ್ನು ಭೀಷ್ಮ, ದ್ರೋಣಾದಿಗಳು, ಕೃಷ್ಣ ಇವರೆಲ್ಲ ನಮಗೆ ರೆಫರೆನ್ಸ್ ಆಯಿತು. ಅದಕ್ಕೋಸ್ಕರ ಮಹಾಭಾರತ, ರಾಮಾಯಣವನ್ನೆಲ್ಲ ನಾವು ಸ್ಟಡಿ ಮಾಡಬೇಕು, ನೋಡಬೇಕು ಅಂತ ಹೇಳುವಂಥದ್ದು. ಈ ರೀತಿಯದ್ದೆಲ್ಲ ಆಗ್ತದೆ. ಇದು ಸಿಂಹರಾಶಿಗೆ ಗುರುವಿನಿಂದ ಬರುವಂಥ ಫಲ ಒಂದೆಡೆ ಆದರೆ, ಶನಿಯಿಂದ ಬರುವಂತಹ ಫಲಗಳು ಇನ್ನೊಂದು. ಇನ್ನು ಗೋಚಾರದಲ್ಲಿ ಶೀಘ್ರ ಗ್ರಹರು ಇರ್ತಾರೆ, ಅವರು ಫಲಗಳು ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಪೂರ್ತಿ ವಿವರಿಸಿ ಹೇಳಲಿಕ್ಕೆ ಕಾಲವೂ ಇಲ್ಲ, ಸಮಯವೂ ಇಲ್ಲ, ಮತ್ತು ಹೇಳಿದ್ದು ನೆನಪಿಟ್ಟುಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇದನ್ನೆಲ್ಲ ನಿಮ್ಮ ಸಲಹೆಗಾರರು ಯಾರು ಇರ್ತಾರೆ ಅವರ ಹತ್ರ ನೀವು ವಿಚಾರಿಸಿಕೊಳ್ಬೋದು. ಅಂದರೆ ಮೇಯ್ನಾಗಿ ಇಂಥದ್ದು ಬರ್ತದೆ, ಆವಾಗ ನಾವೇನು ಮಾಡಬೇಕು ಅಂತ ಹೇಳುವಂಥ ಪರಿಜ್ಞಾನ ಬರಬೇಕು. ನಮಗೆ ಮೇನ್ ರೋಡ್ ಸಿಗಬೇಕು, ಮತ್ತೆ ಅಲ್ಲಿ ಒಳ ರೋಡುಗಳು ಕ್ರಾಸ್ಗಳಲ್ಲಿ ಇರ್ತದೆ, ಮತ್ತೆ ಅಲ್ಲಿ ಹೋಗಿದ್ರೆ ಅಲ್ಲೇ ಬೋರ್ಡ್ಗಳಿರ್ತದೆ, ಅಲ್ಲೆಲ್ಲ ಕೇಳಿಕೊಂಡು ಹೋಗ್ಬೋದು. ನಮಗೆ ಮೇನ್ ರೋಡೇ ಸಿಕ್ಕದಿದ್ರೆ ಹಾಗೆ ನಾವು ಅದನ್ನು ಹೇಳುವಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.